ಪ್ರಿಯ ವಿದ್ಯಾರ್ಥಿಗಳೇ, ಮುಂದಿನ ಈ ವಿಡಿಯೋದಲ್ಲಿ ವರ್ಗ ಸಮೀಕರಣಗಳು ಮುಂದುವರಿದ ಭಾಗ ಅಪವರ್ತನ ವಿಧಾನದಿಂದ 2 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸುವುದು. ಏನು ನೆನಪಿನಲ್ಲಿಡಬೇಕಾದ ಅಂಶಗಳೇನಪ್ಪ ಅಂದರೆ ax² + bx + c = 0 ರೂಪದ 3 ಪದವನ್ನು ಅಪವರ್ತಿಸಲು ಹಂತ ಏನು ನೆನಪಿಡಬೇಕಂದ್ರೆ a ಮತ್ತು c ಅನ್ನು ಗುಣಿಸಿ b ಅನ್ನು ಗುರುತಿಸಿ. ಹೌದಾ? ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಗುಣಲಬ್ಧ AC ಆಗಿರುವ ಹಾಗೂ ಮೊತ್ತ B ಆಗಿರುವ 2 ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಹಂತ 3ನೇದು ಏನಪ್ಪ ಅಂದರೆ ಆ ಸಂಖ್ಯೆಗಳನ್ನು ಬಳಸಿಕೊಂಡು 2 ಪದಗಳ ಮೊತ್ತವಾಗಿ ಮಧ್ಯಮ ಪದವನ್ನು ವಿಭಜಿಸಿ. ಹೌದಾ? 4ನೇ ಹಂತ ಗುಂಪು ಮಾಡುವ ಮೂಲಕ ಸುಲಭ ರೂಪಕ್ಕೆ ತನ್ನಿ ಅಂತ ಅರ್ಥ. ಹೌದಾ? ಇವು ಅಪವರ್ತನ ವಿಧಾನ ಮಾಡಬೇಕಾದ್ರೆ ಸ್ಟೆಪ್ಗಳು ಎಷ್ಟು ಫಾಲೋ ಮಾಡ್ಬೇಕಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಈಗ ಎಕ್ಸಾಂಪಲ್ ನೋಡ್ರಿ, ಅರ್ಥ ಗೊತ್ತಾಗ್ತದೆ. ಕ್ವಶನ್ ಏನಿರ್ತಪ್ಪ ಅಂತಂದರೆ ಅಪವರ್ತನ ವಿಧಾನದಿಂದ ಈ 2x² - 5x + 3 2x² - 5x + 3 = 0 ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ. ಈಗೇನಪ್ಪ ಅಂದ್ರೆ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಎ ಮತ್ತು ಸಿ ಏನಪ್ಪ ಅಂದರೆ ಗುಣಾಕಾರ ಮಾಡಬೇಕು. 2 3 6 ಆಗ್ತದೆ. 2 3 6ಪ್ಪ ಅಂತಂದರೆ ಮಧ್ಯದ 2 3 6, 2 ಮತ್ತು 3 ಕೂಡಿಸ್ರೆ 5 ಆಗ್ತದೆ. ಮಧ್ಯದಲ್ಲಿ ನಂಬರ್ ಬರಬೇಕಿದು. ಯಾಕಂದರೆ ಇಲ್ಲಿ ಮೈನಸ್ ಇದ್ದರೆ ಏನಪ್ಪ ಅಂದರೆ 2ಕ್ಕೆ ಮೈನಸ್ ಸೈನ್ ಕೊಡಬೇಕು. 5x ಆಗ್ತದೆ. ಹೌದಾ? ಈ 2ರಲ್ಲಿ ಬರ್ತಕ್ಕಂಥದ್ದು 2x ಹೊರಗೆ ಕಾಮನ್ ತೆಗಿರಿ. ಇದು ಏನು ಉಳಿತಪ್ಪ ಅಂದರೆ x, ಇಲ್ಲಿ -1 ಉಳಿತು. ಇಲ್ಲಿ ಪೂರ x ಹೊರಗೆ ಹೋಗ್ಯದ. ಹೌದಾ? ಇಲ್ಲಿ ಏನಪ್ಪ ಅಂದರೆ 3 ಕಾಮನ್ ಬರ್ತದೆ. 3 ಕಾಮನ್ ತೆಗಿರಿ. ಇದು ಮೈನಸ್ ಇಂಟು ಮೈನಸ್ ಮತ್ತು ಇಲ್ಲಿ ಪ್ಲಸ್ ಅದ. ಹೌದಾ? 2 ಮಲ್ಟಿಪ್ಲೈ ಮಾಡಿದ್ರೆ ಮತ್ತು ಇದೇ ಬರ್ತದೆ ನಮಗೆ. ಅದಕ್ಕೆ 3 ಕಾಮನ್ ತೆಗೆದ್ರೆ ಇದು x - 1 ಆಯಿತು. ಇಲ್ಲಿ x - 1, ಇಲ್ಲಿ x - 1 = 0. ಈಗ ಇಲ್ಲಿ ಒಂದು ಬ್ರ್ಯಾಕೆಟ್ ನೋಡಿರಿ, ಹೊರಗಿದ್ದಿದ್ದು ಒಂದು ಬ್ರ್ಯಾಕೆಟ್ ಮಾಡ್ಕೊರಿ. ಆಮೇಲೆ ಇಲ್ಲಿ ಸೇಮ್ ಇದ್ದು ಒಂದು ಬ್ರ್ಯಾಕೆಟ್, 2 ಮತ್ತು ಸಪ್ರೇಟ್ ಬರ್ಕೋಬೇಕೀಗ. 2x - 3 = 0, x - 1 = 0. ಇದು -3 ಈ ಕಡೆ ತೊಗೊಂಡ್ರೆ ಪ್ಲಸ್ ಆಗ್ತದೆ. ಇದು 2 ತಂದು ಈ ಕಡೆ ಡಿವೈಡ್ ಮಾಡ್ಕೊರಿ. ಇಲ್ಲಿ ಏನಪ್ಪ -1 ಡೈರೆಕ್ಟಾಗಿ ಈ ಕಡೆ ತೊಗೊಂಡ್ರೆ +1 ಆಯಿತು. ಇದ್ರ ವ್ಯಾಲ್ಯೂ x. ಅಪವರ್ತನ ವಿಧಾನದಿಂದ ಸಮೀಕರಣದ ಮೂಲಗಳು ಅಂತ ಕರೀತಾರೆ ಇವ್ಕೆ. ಹೌದಾ? ಇವೇ ಮೂಲಗಳು. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, 6x² - x - 2 = 0 ಅದ. ಇಲ್ಲಿ 6 2 12 ಬರ್ತದೆ. ಹೌದಾ? 12ಪ್ಪ ಅಂತಂದರೆ ಇಲ್ಲಿ 1 ಬರಬೇಕು ನಮಗೆ. ಅಂದರೆ ಯಾವ ಮಗ್ಗಿದ ಬರ್ತದೆ 12? 4 3 ಅಥವಾ 3 4 12. 4ರಿಂದ 3 ಕಳೆದ್ರೆ 1 ಬರ್ತದೆ. ದೊಡ್ಡ ಇಲ್ಲಿ ಮೈನಸ್ ಬರಬೇಕಾದ್ರೆ ಏನು ಮಾಡಬೇಕು? ದೊಡ್ಡದಕ್ಕೆ ಮೈನಸ್ ಚಿಹ್ನೆ ಕೊಡಬೇಕು. ಈ 2ರದಾಗ ಏನು ಕಾಮನ್ ಬರ್ತದೆ ನೋಡ್ಬೇಕು. 3 ಒಂದು ಕಾಮನ್ ಬರ್ತದೆ, x ಒಂದು ಕಾಮನ್ ಬರ್ತದೆ. 3x ಹೊರಗೆ ತೆಗಿಬೇಕು. 3 2 6 ಆಯಿತು. 1x ಹೋದ್ರೆ 1x ಉಳಿತದೆ. +1 ಆಯಿತು. 3x ಹೊರಗೆ ಹೋಗ್ಯದ. ಇಲ್ಲಿ ಇದ್ರಾಗ ಏನಪ್ಪ ಅಂದರೆ 2 ಕಾಮನ್ ತೆಗಿಬೇಕು ಇಲ್ಲಿ. ಹೌದಾ? ಇಲ್ಲಿ ಮಿಸ್ ಆಗಿದೆ ನೋಡ್ರಿ. 2 ಕಾಮನ್ ತೆಗೆದು -2 ಕಾಮನ್ ತೆಗಿಬೇಕು. ಏನು ಉಳಿತದಪ್ಪ ಇಲ್ಲಿ 2x 2 2 4 ಇದು 2x + 1 ಆಗ್ತದೆ. -2 ಇಲ್ಲಿ ಕಾಮನ್ ಅದ ನೋಡ್ರಿ. ಆಮೇಲೆ ಈಗ 2 ಇಲ್ಲಿ 3x, ಇಲ್ಲಿ ಇದು ಏನು ಹೊರಗೆ ಕಾಮನ್ ಇತ್ತು -2 ಹೊರಗೆ ಬರಬೇಕು. ಈ 2 ಕಡೆ ಒಂದು ಸೇಮ್ ಬ್ರ್ಯಾಕೆಟ್ ಅದ, ಇದೊಂದು ಸೇಮ್ ಬರ್ಕೋರಿ. = 0 ಸಪ್ರೇಟ್ ಹಾಕ್ಬೇಕೀಗ. 3x - 2 = 0. ಇದು 2x + 1 = 0. 3x ಈ ಕಡೆ ತೊಗೊಂಡು ಇದು -2 ಅದ, ಈ ಕಡೆ ತೊಗೊಂಡು ಪ್ಲಸ್ ಆಗ್ತದೆ. ಇಲ್ಲಿ ಗುಣಾಕಾರದ, ಇಲ್ಲಿ ಭಾಗಾಕಾರದ ಬರೀಬೇಕು. ಇಲ್ಲಿ +1 ಈ ಕಡೆ ಹೋದ್ರೆ -1 ಆಯಿತು. ಈ ಕಡೆ ತೊಗೊಂಡ್ರೆ ಭಾಗಾಕಾರ ಆಯಿತು. ಹೌದಾ? ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂತಂದರೆ ನೆನಪಿಡ್ಬೇಕಂತಕ್ಕಂಥದ್ದು ಏನಪ್ಪ ಅಂತ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ ಇಲ್ಲಿ. ಈ 2 ಮೆಥಡ್ ನೋಡ್ರಿ. ಇದೇ ಮೆಥಡ್ ನೀವಪ್ಪ ಅಂದರೆ ಪ್ರಾಕ್ಟೀಸ್ ಮಾಡಿರಿ. ತುಂಬ ಸುಲಭ, ನಿಮ್ಮಿಂದಲೂ ಸಾಧ್ಯವಿದೆ ಅನ್ಕೋರಿ. ಒಮ್ಮೆ ಪ್ರಯತ್ನ ಮಾಡಿ, ಇವನು ಕೂಡ ಬರ್ತಾವ. ಹೌದಾ? ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಇಲ್ಲಿ ಆನ್ಸರ್ಸ್ ಅದಾವ, ಬೇಕಾದರೆ ನೋಡಿ ಸಾಲ್ವ್ ಮಾಡ್ಕೊರಿ. ಓಕೆನಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂತಂದರೆ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯುವುದು. ಇದು ಮೇನ್. ಹೌದಾ? ಮೂಲಗಳ ಸ್ವಭಾವ ಕೇಳ್ತಾರೆ. ಬಳಸಬೇಕಾದ ಸೂತ್ರ ಏನಪ್ಪ ಅಂದರೆ ಶೋಧಕ ಅಥವಾ D = B² - 4AC ಬಳಸ್ಬೇಕು ನೋಡ್ರಿ. ವರ್ಗ ಸಮೀಕರಣದ ಆದರ್ಶ ರೂಪ ಏನದ ಅಂತಂದರೆ ax² + bx + c = 0 ಅದ. ಶೋಧಕದ ಬೆಲೆ ಕಂಡುಹಿಡಿಬೇಕಾದ್ರೆ ಒಂದು ರೂಲ್ಸ್ ಅವ ಕೆಲವೊಂದು ನೋಡ್ರಿ. ರೂಲ್ಸ್ ಏನೇನಪ್ಪ ಅಂತಂದರೆ B² - 4AC = 0. ಇವು 0 ಅಂತ ಬತ್ತು ಅಂದ್ರೆ ಆನ್ಸರ್ 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತವೆ ಅಂತ ಬರೀರಿ. ಇಲ್ಲಿ >0 ಅಂತಂದರೆ ಪ್ಲಸ್ ಬಂದರೆ 2 ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. 2 ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರ್ತಾವೆ. ಇದನ್ನು ಸಮನಾದ ವಾಸ್ತವ ಮೂಲಗಳು ಹೊಂದಿರ್ತಾವೆ. ಇಲ್ಲಿ ಭಿನ್ನವಾದ ಬೇರೆ ಬೇರೆ ಪ್ಲಸ್ ಬಂದಾಗ 0 ಬಂದಾಗ ಸಮನಾಗಿ ಇರ್ತಾವೆ.
ಹೌದಾ. ಮೈನಸ್ ಬತ್ತು ಅಂತಂದರೆ ಲೆಸ್ ದೆನ್ ಅಂದರೆ ಮೈನಸ್, ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ನೆಗೆಟಿವ್ದಾಗ ಆನ್ಸರ್ ಬಂದರೆ ಯಾವುದೇ ಮೂಲಗಳು ಇಲ್ಲ ಅಂತ ಬರೀರಿ. ಈ ಮೂರು ನೆನ್ಪಿಟ್ಕೊಳ್ಳಿ. ಹೌದಾ. ಈ ಮೂಲಗಳ ಸ್ವಭಾವ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತದೆ. ಈಗ ಒಂದು ಎಕ್ಸಾಂಪಲ್ ನೋಡ್ರಿ, ಯಾವ ಥರ ಕೇಳ್ತಾರೆ ಅಂದರೆ 2x² - 5x + 3 = 0 ಈ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿರಿ. ಏಪ್ರಿಲ್ 2020 ಕೇಳಿ ಪ್ರಶ್ನೆ ಇದು. ನೋಡ್ರಿ, ಏನು ಮಾಡ್ಕೋಬೇಕು ಫಸ್ಟ್ ಅಂದರೆ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಬರ್ಕೋಬೇಕು. A B C 3 ax² + bx + c = 0 ಇವು ಆದರ್ಶ ರೂಪದಾಗ ಅವ ಇದ್ದ ಬಳಕ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ. ಶೋಧಕದ ಬೆಲೆ ಏನದ ಅಂದರೆ d² = b² - 4ac ಇದೆ. ಬಿ ವ್ಯಾಲ್ಯೂ ತುಂಬ್ರಿ, ಇಲ್ಲಿ -4 ಹಂಗೆ ಬರ್ಕೋರಿ. ಎ ವ್ಯಾಲ್ಯೂ 2 ಅದ, ಸಿ ವ್ಯಾಲ್ಯೂ 3 ಇದೆ. 5 5 25, 4 8 8 3 24 ಆಗ್ತದೆ. ಹೌದಾ. >0 ಬಂತು, ಪ್ಲಸ್ ಬಂತು. ಪ್ಲಸ್ ಬಂದರೆ ಏನಾಗಿರ್ತವೆ, ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತವೆ ಎಂದು ಬರಿಬೇಕು. ಅದರ ಸ್ವಭಾವ ಬರೀಲೇಬೇಕು ನಾವು. ಹೌದಾ. ಸಮೀಕರಣದ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿದೆ. ಇದೇ ಥರಪ್ಪ ಅಂದರೆ ಫಿಕ್ಸ್ ಆಗಿ ಕೇಳ್ತಕ್ಕಂಥ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವೆ ನೋಡ್ರಿ. 2x² - 5x - 1 ಸೆಪ್ಟೆಂಬರ್ 2020ದಾಗ ಕೇಳ್ಯಾರ. ಜುಲೈದಾಗ 2022ದಾಗ 4x² - 12x + 9 ಏನಿಲ್ಲ. ಇದ್ರಾಗ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಬರ್ಕೋರಿ. ಫಾರ್ಮಲ್ದಾಗ ತುಂಬ್ಕೊಂಡು ಬಿಡ್ರಿ. ಅದು ಆನ್ಸರ್ ಏನು ಬರ್ತಾವೆ ಇಲ್ಲ ಆನ್ಸರ್ ಚೆಕ್ ಮಾಡ್ಕೇಸಿಂದ್ರಿ. ಏಪ್ರಿಲ್ 2022ದಾಗ ಕೇಳಿದ ಪ್ರಶ್ನೆ ನೋಡ್ರಿ. ಹೌದಾ. ಇವೆಲ್ಲ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು. ಕೆ ಬೆಲೆ ಕೇಳಿದ್ರೂ ಕೂಡ ಏನು ಮಾಡಬೇಕು ಅಂತಂದರೆ ಶೋಧಕದ ಬೆಲೆ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಿರಿ. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದರೆ ಮುಂದಿನ ಒಂದು ಅಧ್ಯಾಯವನ್ನು ನೋಡೋಣ ಅಂತ ಹೇಳ್ತಾ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ, ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸದಾ ನೋಟಿಫೈ ಆಗಿರಬೇಕು ಅಂತಂದರೆ ಬೆಲ್ ಐಕನ್ ಕ್ಲಿಕ್ ಮಾಡುವುದರ ಮುಖಾಂತರ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ನೂ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಲ್ಲ ಶೇರ್ ಮಾಡ್ಕೊರಿ, ಅವರು ಪಾಸ್ ಆಗಲಿ ಅಂತ ಹೇಳ್ತಾ, ಇನ್ನೂ ಎಕ್ಸಾಮ್ ಸಮೀಪದವ, ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಈ ಸಾರಿ ಯಾಕಪ್ಪ ಅಂದರೆ 3ನೇ ಎಕ್ಸಾಮ್ ಫೈನಲ್ ಅದ. ಇದು ಫೈನಲ್ ಮ್ಯಾಚ್ ಇದ್ದಂಗೆ. ಈ ಫೈನಲ್ ನೀವು ಗೆದಿಲೇಬೇಕು. ಓಕೆನಾ. ಯಾಕಂತಂದರೆ ಈ ಸಾರಿ ನೀವು ಕಳ್ಕೊಂಡ್ರಪ್ಪ ಅಂದರೆ ಮತ್ತೊಂದು ವರ್ಷ ಮನೆಯಲ್ಲಿ ಕೂಡಬೇಕಾಗ್ತದೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ಬಿಡಲಾರ್ದಂಗೆ ಪ್ರಾಕ್ಟೀಸ್ ಮಾಡಿರಿ ಇನ್ನೊಂದು 5 ದಿವಸ. ಓಕೆ. ಈ ಸಾರಿ ಪಾಸ್ ಆಗ್ತೀರಿ ಅಂತ ಅನ್ಕೋರಿ. 100% ಪಾಸ್ ಆಗ್ತೀರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು.